ನಮ್ಮ ಮಲೆನಾಡಿನ ಭಾಗಕ್ಕೆ ಅನ್ಯಾಯ ಮಾಡಿದಿರಿ. ಯಾಕೆ ಇದನ್ನ ಮಾಡ್ತೀರಿ? ನೀವು ಹೇಳಿದ್ರೆ ಹಳೆ ಬಿಲ್ ಇತ್ತು ಅಂತ ಹೇಳ್ತೀರಿ. ಹಳೆ ಬಿಲ್ ಕೊಡ್ಲಿಕ್ಕಾಗೆ ನೀವು ಹಣ ಇಟ್ಕೊಂಡು ಕೊಡ್ತಾ ಇದ್ರೆ ಬೇರೆ ಯಾರಿಗೂ ಕೊಡದೇ ಇದ್ರೆ ನಂದೇನು ತಕರಾರಿಲ್ಲ ಸ್ವಾಮಿ, ಕೊಟ್ಟಿದ್ದೀರಲ್ಲ ಇಲ್ಲಿ ದುಡ್ಡು. ಹಾಗಾಗಿ ನೀವು ನಮ್ಗೆ ಒಂದೋ ಎರಡೋ ಪ್ರಾಜೆಕ್ಟ್ಗಳು ಮತ್ತೆ ಚಿಕ್ಕ ಚಿಕ್ಕ ಪ್ರಾಜೆಕ್ಟ್ಗಳು ನಾವು 100 ಕೋಟಿ ಕೇಳಿದ್ರೆ ಯಾವ ಕೊಟ್ಟಿಲ್ಲ ಅಂತೇಳಿ ಅನ್ಯಾಯ ಮಾಡಿದ್ರೆ ಪ್ರಶ್ನೆ ಇಲ್ಲ. ಏನೇನು ನಮ್ಮ ಹತ್ರ ಅನುದಾನ ಇದೆ ಅನುದಾನದ ಅನುಗುಣವಾಗಿ ನಾವು ಎಲ್ಲರಿಗೂ ಕೊಡ್ತಾ ಇದ್ವಿ. ಯಾವುದು ನೀರಾವರಿ ಪ್ರದೇಶದಲ್ಲಿ ಎಲ್ಲ ಕ್ಷೇತ್ರಗಳು ಅರ್ಧ ಡ್ರೈನೇ ಇದೆ. ಆ ಪ್ರದೇಶಗಳಲ್ಲಿ ನಾವು ಅಂತರ್ಜಲ ಇಂಪ್ರೂವ್ ಮಾಡಲಿಕ್ಕೆ ಮೈನ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ವಿ. ಶಿವಮೊಗ್ಗ ಬೆಳೀತಾ ಇರೋಂಥ ನಗರ, ಔಟ್ಸ್ಕರ್ಟು ತುಂಬ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ ನಾವು. ಆ ಕೊರತೆಗಳನ್ನು ನೀಗಿಸುವಂಥದ್ರೊಳಗಡೆ ತಾವು ಸ್ವಲ್ಪ ದಯಮಾಡಿ, ಯಾಕಂದರೆ ಈ ಹಿಂದೂ ಕೂಡ ನಿಮ್ಮ ಜೊತೆ ನಾನು ಮಾತುಕತೆ ಪರ್ಸನಲಾಗಿ ಬಂದು ಮಾತಾಡಿದ್ದೇನೆ. ಅದು ಎಲ್ಲೋ ಒಂದು ಕಡೆಗೆ ನಮಗೆ ಆ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ನಮಗೆ ಬೇರೆ ಬೇರೆಯವ್ರನ್ನ ಸಹಕಾರ ತೊಗೊಂಡು ಮಾಡಬೇಕು ಅಂತ ಹೇಳ್ತೀವಿ, ಆದರೆ ಅಲ್ಲೆಲ್ಲೋ ಒಂದು ಕಡೆಗೆ ನಮಗೆ ಅವರಿಗೆ ಕೊಡಬೇಕಾದಂಥ ಫೆಸಿಲಿಟೀಸ್ ಕೊಡೋಕ್ಕೂ ನಮಗೆ ಅವಕಾಶ ಆಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಗಂಭೀರವಾಗಿ ತಾವು ಯೋಚನೆ ಮಾಡಬೇಕು ಅಂತ ನನಗೆ ಅನಿಸುತ್ತೆ. ಯಾಕಂದರೆ ನಮ್ಮದು ಇನ್ಸ್ಪೆಕ್ಟರ್ ಇರೋಂಥ ಸ್ಟೇಷನ್ಗಳ ಸಂಖ್ಯೆನೂ ತುಂಬ ಇದೆ ನಮ್ಮದು. ಅಲ್ಲಿಗೆ ಹತ್ತತ್ರ ಸುಮಾರು 70 ಜನ ಅಲ್ಲಿ ಇರಬೇಕಾಗತ್ತೆ ಪೊಲೀಸು. ಆದರೆ 35 45 ಜನ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಆದರೆ ತುಂಬ ಕಳ್ಳತನಗಳು, ಬೇರೆ ಬೇರೆಯ ಸಂಗತಿಗಳನ್ನು ನೋಡಿದ್ರೆ ಭಯ ಆಗತ್ತೆ ಶಿವಮೊಗ್ಗದಲ್ಲಿ ನಮಗೆ. ಸೊ ಹೀಗಿರಬೇಕಾದ್ರೆ ನಮಗೆ, ಯಾಕಂದರೆ ಮೊನ್ನೆ ನಾನು ದೊಡ್ಡಪೇಟೆ ಪೊಲೀಸ್ ಠಾಣೆಗೆ ಹೋಗಿದ್ದೆ ಸರ್. ಹೋದಂಥ ಸಂದರ್ಭದೊಳಗಡೆ ಅವ್ರು ಹೇಳಿದಂಥ ಸಂಗತಿ, ಇನ್ಸ್ಪೆಕ್ಟ್ರು ಅವ್ರೇನು ಹೇಳ್ತಾರೆ ಅಂದರೆ, ನಮ್ಮ ಹತ್ರ ಸಿಬ್ಬಂದಿ ಇಲ್ಲ, ನಾನೇನು ಮಾಡಲಿ ಅಂತ ಹೇಳ್ತಾರೆ. ಕಂಪ್ಲೇಂಟ್ ತೊಗೊಳಕ್ಕೂ ಕೂಡ ವ್ಯವಸ್ಥೆಗಳು ವ್ಯತ್ಯಾಸ ಆಗ್ತಾ ಇದೆ ಅಂತ ಹೇಳಿದ್ರೆ, ಇದ್ರ ಬಗ್ಗೆ ಗಂಭೀರವಾಗಿ ನಿಮ್ಮ ಹತ್ರ ಮನೆಯನ್ನು ಚರ್ಚೆ ಮಾಡಿದ್ದಾನೆ. ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಶಿವಮೊಗ್ಗ ನಗರಕ್ಕೆ ಬಂದು ಹೋಗಿದ್ದಾರೆ. ಒಟ್ಟಾರೆ ಶಿವಮೊಗ್ಗದ ವ್ಯವಸ್ಥೆ, ಶಿವಮೊಗ್ಗ ಜಿಲ್ಲೆಯ ವ್ಯವಸ್ಥೆ, ಭದ್ರಾವತಿ ಅಂತೂ ದೇವರೇ ಕಾಪಾಡಬೇಕು ನಮಗೆ. ಶಿವಮೊಗ್ಗ ನಗರದ ಜೊತೆಗೆ ಭದ್ರಾವತಿ ಹತ್ತಿರದೊಳಗೆ ಹೊಂದ್ಕೊಂಡಿರುವಂಥ ಒಂದು ನಗರ ಅದು. ಪರಿಸ್ಥಿತಿ ಹೀಗಿದೆ ಸರ್, ಇದನ್ನು ಗಂಭೀರವಾಗಿ ನೀವು ಸ್ವೀಕಾರ ಮಾಡದಿದ್ರೆ, ಆಮೇಲೆ ಕಮಿಷನರೇಟ್ ಆಫೀಸ್ ಅವಶ್ಯಕತೆ ಇದೆ ಅಂತೇಳಿ ನಿಮ್ಮ ಹತ್ರ ಚರ್ಚೆ ಮಾಡಿದ್ದೀರಲ್ಲ ಹೋದ ವರ್ಷ ಚರ್ಚೆ ಮಾಡಿದಾಗ ಇದು ಹಾಗಲ್ಲ, ಸ್ವಲ್ಪ ಯೋಚನೆ ಮಾಡಬೇಕು ಅನ್ನೋ ಸಂಗತಿ ತಾವು ಹೇಳಿದ್ರಿ. ಈಗ ಬಹಳ ಅನಿವಾರ್ಯತೆ ಇದೆ ಮಾನ್ಯ ಸಚಿವರೇ. ದಯಮಾಡಿ ನೀವು ಹಿರಿಯರಿದ್ದೀರಿ, ನಿಮ್ಮ ಬಗ್ಗೆ, ನಿಮ್ಮ ಕಾರ್ಯದ ಬಗ್ಗೆ ನಮಗೇನಿಲ್ಲ, ಆದರೆ ಕಾರ್ಯ ಮಾಡೋರ ಬಗ್ಗೆ ನಮಗೆ ಸ್ವಲ್ಪ ಬೇರೆ ಬೇರೆ ಥರದ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ. ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು ಅನ್ನೋ ಸಂಗತಿನ ಕಮಿಷನರೇಟ್ ಆಫೀಸ್ ಬಹಳ ಮೂಲ ಅಗತ್ಯ ನಮಗೆ. ಅದನ್ನು ಕೊಡಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ, ವಿನಂತಿ ಮಾಡ್ತೇನೆ. 33 ಪೊಲೀಸ್ ಠಾಣೆಗಳು ಶಿವಮೊಗ್ಗ ಜಿಲ್ಲೆನಲ್ಲಿದ್ದಾವೆ. ಆ 33ರಲ್ಲಿ ಮಂಜೂರಾಗಿರ್ತಕ್ಕಂಥ ಹುದ್ದೆಗಳು 1549. ಅದರಲ್ಲಿ ಈಗ ಇರ್ತಕ್ಕಂಥವು 1394. 155 ಹುದ್ದೆಗಳು ಖಾಲಿ ಇದೆ. ತಮಗೆ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ, ಚನ್ನಬಸಪ್ಪನವ್ರಿಗೆ. ಪೊಲೀಸ್ ರೆಕ್ರೂಟ್ಮೆಂಟು ಭಾಳ ವರ್ಷಗಳಾಗಲೇ ಇಲ್ಲ. ಸಬ್ ಇನ್ಸ್ಪೆಕ್ಟರ್ಸ್ದು ಹಿಂದಿನ ಸರ್ಕಾರದಲ್ಲಿ PSI ಸ್ಕ್ಯಾಮ್ ಅಂತಾಗಿ 545 ಸಬ್ ಇನ್ಸ್ಪೆಕ್ಟರ್ ರೆಕ್ರೂಟ್ ಮಾಡುವಾಗ ಭಾಳ ಗೊಂದಲಕ್ಕೆ ಈಡಾಯಿತು. ಅದಾದ ಮೇಲೆ 402 ಮತ್ತೆ ರೆಕ್ರೂಟ್ಮೆಂಟ್ ನೋಟಿಫಿಕೇಷನ್ ಆಯಿತು, ಅದು ಕೂಡ ಗೊಂದಲ ಆಯಿತು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.